ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ದ ನಂಬರ್ ಆಫ್ ಡಿಸ್ಟಿಂಕ್ಟ್ ಇಂಟೀಜರ್ಸ್ ನಾಟ್ ಎಕ್ಸೀಡಿಂಗ್ 1000. ಸೊ ಇವಾಗ ನೆಗೆಟಿವ್ ಇರೋ ಅವನ್ನೆಲ್ಲ ತಗೊಳಕ್ ಹೋಗ್ಬೇಡ್ರಿ, ಸರಿನಾ. 0 ಇಂದ ಮೇಲ್ಗಡೆ 1000 ಒಳಗಡೆ ಅಷ್ಟು ಮಾತ್ರ ತಗೋಬೇಕು, ಸರಿನಾ. ಅವರು ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೂ ಕೂಡ ಅಷ್ಟನ್ನೇ ತಗೋಬೇಕು. 0 ಇಂದ ಮೇಲ್ ಮಾತ್ರ 1000 ದಟ್ ಆರ್ ಡಿವಿಸಿಬಲ್ ಬೈ ಅಟ್ಲೀಸ್ಟ್ ಒನ್ ಆಫ್ ದಿ 15, 40, 35. ಅಟ್ಲೀಸ್ಟ್ ಒಬ್ಬರಿಂದನಾದ್ರೂ ಡಿವೈಡ್ ಆದ್ರೆ ಸಾಕು. 15 ಇಂದ ಡಿವೈಡ್ ಆದ್ರೂ ಸಾಕು, 40 ಇಂದ ಡಿವೈಡ್ ಆದ್ರೂ ಓಕೆ, 35 ಇಂದ ಡಿವೈಡ್ ಆದ್ರೂ ಓಕೆ. ಯಾವ ರೀತಿ ಡಿವೈಡ್ ಆಗಬೇಕು ಅಂದ್ರೆ ಕಂಪ್ಲೀಟ್ ಡಿವಿಷನ್ ಆಗಬೇಕು, ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು. ಡೆಸಿಮಲ್ ಉಳ್ಕೋಬಾರ್ದು, ಸರಿನಾ. ಡೆಸಿಮಲ್ ಅಥವಾ ಫ್ರಾಕ್ಷನ್ ಉಳ್ಕೊಂಡಂಗೆ ಕಂಪ್ಲೀಟ್ ಡಿವಿಷನ್ ಎಷ್ಟು ನಂಬರ್ ಆಗ್ತವೆ ಅಂತ ನಾನು ಹುಡುಕ್ಬೇಕು. ಸೊ ಇವಾಗ ಸೊಲ್ಯೂಷನ್ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗೋಣ. ಈಗ ನನಗೆ ಸೆಟ್ ಎಸ್ ಏನಾಗುತ್ತೆ, 1, 2, 3, 4 ಅಲ್ಲಿಂದ ಎಲ್ಲಿವರೆಗೂ ಬರುತ್ತೆ, 1000 ವರ್ಗು ಬರುತ್ತೆ. ಸೊ 0 ಯಾವ್ದ್ರಿಂದನೂ ಕೂಡ ಡಿವೈಡ್ ಆಗಲ್ಲ, ಏನೂ ಆಗಲ್ಲ. ಸೊ ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಸರಿನಾ. ಸೊ 1 ಇಂದ 1000 ಒಳಗಡೆ. ಸೊ 1 ಇಂದ 1000 ಒಳಗಡೆ ಅಂತ ಅಂದ್ರೆ ಎಷ್ಟು ಟೋಟಲ್ ಆದಂಗಾಯ್ತು, ಟೋಟಲ್ ಕಾರ್ಡಿನಾಲಿಟಿ ಆಫ್ ಎಸ್ ಇಸ್ ಈಕ್ವಲ್ ಟು 1000. ಸೊ ಟೋಟಲ್ ನಮಗೆ 1000 ನಂಬರ್ಗಳು ಇದಾವೆ ಅಂತ ಅರ್ಥ. ಸೊ ಅವ್ರೇನ್ ಕೇಳ್ತಾ ಇದ್ದಾರೆ, ಅಟ್ಲೀಸ್ಟ್ 1ರಿಂದನಾದ್ರೂ ಡಿವೈಡ್ ಆಗೋ ರೀತಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಎ ಬಿ ದಿ ಸೆಟ್ ಆಫ್ ದಿ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 15 ಅಂತ ತೋಣ. ನೆಕ್ಸ್ಟ್ ಲೆಟ್ ಬಿ ಬಿ ದ ಸೆಟ್ ಆಫ್ numbers that are divisible by 40 ಅಂತ ತೋಣ. ನೆಕ್ಸ್ಟ್ ಅದೇ ರೀತಿ ಲೆಟ್ ಸಿ ಬಿ ದ ಸೆಟ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 35 ಅಂತ ತೋಣ, ಸರಿನಾ. ಎ is representing the set in which the numbers are divisible by 15, B is representing the set in which the numbers are divisible by 40, C is representing the set in which the numbers are divisible by 35. ಸೊ ಈಗ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಏನ್ ಮಾಡೋಣ, ಈಗ ಎನ್ ಆಫ್ ಎ ಅನ್ನ ಕಂಡುಹಿಡಿಯೋಣ. ಎನ್ ಆಫ್ ಎ ಅಂತ ಅಂದ್ರೇನು, ಟೋಟಲ್ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಅಥವಾ ನಂಬರ್ಸ್ ಗಳಿದಾವೆ ದಟ್ ಆರ್ ಡಿವಿಸಿಬಲ್ ಬೈ 15 ಅಂತ. ಯಾವ ರೀತಿ ಕಂಡುಹಿಡಿತೀರಾ ನೋಡಿ, ವೆರಿ ಸಿಂಪಲ್. ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್ ಎಷ್ಟಿರೋದು ನನಗೆ 1000. ಇವಾಗ ನನಗೆ ಯಾವ ನಂಬರ್ ಇಂದ ಡಿವಿಸಿಬಲ್ ಆಗಬೇಕು, 15 ಇಂದ. ಸೊ 1000 ಡಿವೈಡೆಡ್ ಬೈ 15. ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೆ ಏನು ನೋಡಿ, ಇವಾಗ 7.5 ಇದೆ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ, ಒಂದು ಸ್ವಲ್ಪ ಕಡಿಮೆ ಹೋಲ್ ನಂಬರಿಗೆ ಬರಬೇಕು. ಸೊ 7 ಆಗುತ್ತೆ. ನೆಕ್ಸ್ಟ್ ಇದರ ಸೀಲಿಂಗ್ ವ್ಯಾಲ್ಯೂ ಏನಾಗುತ್ತೆ, ಸೀಲಿಂಗ್ ವ್ಯಾಲ್ಯೂನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಈ ತರ, ಸರಿನಾ. ಸೊ ಸೀಲಿಂಗ್ ವ್ಯಾಲ್ಯೂ ಆದ್ರೆ ಮೇಲೆ ಇಲ್ಲಿ ಈ ತರ ಡ್ಯಾಶ್ ಬರುತ್ತೆ, ಫ್ಲೋರ್ ವ್ಯಾಲ್ಯೂ ಆದ್ರೆ ಕೆಳಗಡೆ ಈ ತರ ಡ್ಯಾಶ್ ಬರುತ್ತೆ, ಸರಿನಾ. ಸೊ ಸೀಲಿಂಗ್ ವ್ಯಾಲ್ಯೂ ಏನಾಗುತ್ತೆ 8, ಸರಿನಾ. ಒಂದು ಸ್ವಲ್ಪ ಮೇಲೆ ಸೀಲಿಂಗ್ ಅಂತ ಅಂದ್ರೆ, ಫ್ಲೋರ್ ಅಂತ ಅಂದ್ರೆ ಒಂದು ಚೂರು ಕಡಿಮೆ, ಆ ತರ. ಸೊ ಇವಾಗ 1000 ಡಿವೈಡೆಡ್ ಬೈ 15 ಏನಾಗುತ್ತೆ, ಬೈ 15 ವ್ಯಾಲ್ಯೂ ಎಷ್ಟು ಬಂತು, 66.6666 ಅಂತ ಬಂತು. ನನಗೆ ಬೇಕಾಗಿರೋದೇನು, ಫ್ಲೋರ್ ವ್ಯಾಲ್ಯೂ. ಸೊ ಏನಂತ ತಗೋಬೇಕು, 66 ಅಂತ ಮಾತ್ರ ತಗೋಬೇಕು, ಸರಿನಾ. 66 ಅಂತ ಮಾತ್ರ ತಗೊಳ್ಳಿ. ನೆಕ್ಸ್ಟ್ ಎನ್ ಆಫ್ ಬಿ ವ್ಯಾಲ್ಯೂನ ಕಂಡುಹಿಡಿಯೋಣ. ಎನ್ ಆಫ್ ಬಿ ಅಂದ್ರೆ ಏನು, ಸೊ ಬಿ ಸೆಟ್ ಅಲ್ಲಿ ಇರುವಂತ ಎಷ್ಟು ನಂಬರ್ಗಳು ಇದಾವೆ ಅಂತ ಅಂದ್ರೆ ವಿಚ್ ಆರ್ ಡಿವಿಸಿಬಲ್ ಬೈ 40. ಸೊ ಟೋಟಲ್ ನನ್ನ ಹತ್ರ ಎಷ್ಟು ನಂಬರ್ಸ್ ಇರೋದು, 1000 ನಂಬರ್ಸ್. ದೇ ಮಸ್ಟ್ ಬಿ ಡಿವಿಸಿಬಲ್ ಬೈ 40. ಸೊ ವ್ಯಾಲ್ಯೂ ಏನಾಗುತ್ತೆ, 100 ಡಿವೈಡೆಡ್ ಬೈ 40, ಸಾರಿ 1000 ಡಿವೈಡೆಡ್ ಬೈ 40, 25 ನಂಬರ್ಸ್. ನೆಕ್ಸ್ಟ್ ಅದೇ ರೀತಿ ಸಿ ಅನ್ನ ಕಂಡುಹಿಡಿಯೋಣ. ಎನ್ ಆಫ್ ಸಿ ಅಂತ ಅಂದ್ರೇನು, ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 35. ಸೊ 1000 ಡಿವೈಡೆಡ್ ಬೈ 35. ಸೊ ವ್ಯಾಲ್ಯೂ ಏನಾಗುತ್ತೆ, 1000 ಡಿವೈಡೆಡ್ ಬೈ 35 ವ್ಯಾಲ್ಯೂ ವಿಲ್ ಬಿ 28.57 ಅಂತ ಬರುತ್ತೆ. ಸೊ ನಾವೇನ್ ತಗೋಬೇಕು, ಫ್ಲೋರ್ ವ್ಯಾಲ್ಯೂ. ಸೊ 28 ಮಾತ್ರ ಬರ್ಕೋಬೇಕು. ನೆಕ್ಸ್ಟ್ ಒಂದ್ ಸ್ವಲ್ಪ ನಂಬರ್ಸ್ಗಳು ಬರ್ತವೆ, ಅವು ಯಾವ ರೀತಿ ಅಂತಂದ್ರೆ ದೇ ಕ್ಯಾನ್ ಬಿ ಡಿವಿಸಿಬಲ್ ಬೈ ಎ ಮತ್ತೆ ಬಿ ಅಂತ ಅಂದ್ರೆ 15 ಇಂದನೂ ಕೂಡ ಸ್ವಲ್ಪ ಡಿವೈಡ್ ಆಗ್ತವೆ, 40 ಇಂದನೂ ಕೂಡ ಡಿವೈಡ್ ಆಗ್ತವೆ. ಅದೇ ನಂಬರ್ ಇವಾಗ 3 ಅಂತ ಬಂದ್ರೆ, ಇವಾಗ 9 ಅಂತ ಬಂದ್ರೆ ಅದು 3 ಇಂದನೂ ಕೂಡ ಡಿವೈಡ್ ಆಗುತ್ತೆ, 9 ಇಂದನೂ ಕೂಡ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಈ ತರ ಬರ್ತವೆ ಕಂಡೀಷನ್ಸ್. ಏನು, ಒಂದೊಂದು ನಂಬರ್ 15 ಇಂದ ಕೂಡ ಡಿವೈಡ್ ಆಗ್ತವೆ, 40 ಇಂದ ಕೂಡ ಡಿವೈಡ್ ಆಗ್ತವೆ. ಸೊ ಈ ತರದ ನಂಬರ್ಗಳು ಯಾವ, ಫಾರ್ ಎಕ್ಸಾಂಪಲ್ 120. ಸೊ 120 ನಿಮಗೆ 40 ಇಂದನೂ ಕೂಡ ಡಿವೈಡ್ ಆಗುತ್ತೆ, ಮತ್ತೆ 15 ಇಂದನೂ ಕೂಡ ಡಿವೈಡ್ ಆಗುತ್ತೆ. ಸೊ ಈ ತರದ ನಂಬರ್ಸ್ ಎಷ್ಟಿದಾವೆ ಅಂತ ನೋಡೋಣ. ಯಾವ ರೀತಿ ಕಂಡುಹಿಡಿಯೋದು, ಎನ್ ಆಫ್
ಎ ಇಂಟರ್ಸೆಕ್ಷನ್ ಬಿ ಅಂತ ಅಂದ್ರೇನು ನೋಡಿ, ಇವೆರಡು ಸೆಟ್ಗಳು 15 ಇಂದನೂ ಕೂಡ ಡಿವೈಡ್ ಆಗೋವು, 40 ಇಂದನೂ ಕೂಡ ಡಿವೈಡ್ ಆಗುವಂಥವು ಎಷ್ಟು ನಂಬರ್ಗಳಿದಾವೆ? ವೆರಿ ಸಿಂಪಲ್. ಫಸ್ಟ್ ಟೋಟಲ್ ಎಷ್ಟಿರೋದು 1000 ಇದೆ, ಫ್ಲೋರ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು, ಡಿವೈಡೆಡ್ ಬೈ ಈ ಜಾಗದಲ್ಲಿ ಏನಂತ ಬರೀಬೇಕು? ವೆರಿ ಸಿಂಪಲ್, 15 ಮತ್ತೆ 40 ಅಲ್ವಾ? ನೋಡಿ ಇಲ್ಲಿ ಎ ಮತ್ತೆ ಬಿ ತಗೊಂಡಿರೋದು. ಸೊ 15 ಮತ್ತೆ 40 ಇದು ಎಲ್ ಸಿ ಎಂ ಅನ್ನ ಕಂಡುಹಿಡಿರಿ. 15 ಮತ್ತೆ 40 ಇದು ಎಲ್ ಸಿ ಎಂ. ಸೊ 5 3s 15, 5 8s 40 ಆಯಿತು. ಸೊ 3 ಮತ್ತು 8 ಒಂದೇ ನಂಬರಿಂದ ಡಿವಿಸಿಬಲ್ ಆಗಲ್ಲ. ಸೊ 5 ಇಂಟು 3 ಇಂಟು 8, 5 3s 15, 15 8s ಎಷ್ಟಾಯಿತು? 15 8s 120. ಸೊ 1000 ಡಿವೈಡೆಡ್ ಬೈ 120. ಸರಿನಾ? ಎಲ್ ಸಿ ಎಮ್ ಅನ್ನ ಕಂಡುಹಿಡ್ಕೊಳ್ಳಿ, ಅದನ್ನು ಇಲ್ಲಿಗೆ ಹಾಕ್ಕೊಂಡು ಸಾಲ್ವ್ ಮಾಡಬೇಕು. 1000 ಡಿವೈಡೆಡ್ ಬೈ 120 ವ್ಯಾಲ್ಯೂ ಎಷ್ಟು ಬಂತು? 8.333 ಅಂತ ಬಂತು. ಫ್ಲೋರ್ ವ್ಯಾಲ್ಯೂ ಬೇಕು, ಸೊ 8 ಮಾತ್ರ ಬರ್ಕೋಬೇಕು. ನೆಕ್ಸ್ಟ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಇಂಟರ್ಸೆಕ್ಷನ್ ಸಿ ಅಂತಂದ್ರೆ 40 ಇಂದನೂ ಕೂಡ ಡಿವೈಡ್ ಆಗುವಂಥ ನಂಬರ್ಗಳು, 35 ಇಂದನೂ ಕೂಡ ಡಿವೈಡ್ ಆಗುವಂಥ ನಂಬರ್ಗಳು. ಸೊ 2ರಿಂದನೂ ಕೂಡ ಡಿವೈಡ್ ಆಗುವಂಥ ಸ್ವಲ್ಪ ನಂಬರ್ಸ್ ಬರ್ತವೆ, ಅವು ಎಷ್ಟು ಅಂತ. ಸೊ ಯಾವ ರೀತಿ ಕಂಡುಹಿಡಿತೀರಾ? 1000 ಡಿವೈಡೆಡ್ ಬೈ ಎಲ್ ಸಿ ಎಮ್ ಆಫ್ 40 ಆ್ಯಂಡ್ 35. ಎಲ್ ಸಿ ಎಮ್ ಆಫ್ 40 ಮತ್ತು 35 ಅನ್ನು ಕ್ಯಾಲ್ಕುಲೇಟ್ ಮಾಡಿ. 5 8s 40, 5 7s 35. ಸರಿನಾ? ಸೊ ಇವಾಗ 8 ಮತ್ತು 7 ಒಂದೇ ನಂಬರಿಂದ ಡಿವಿಸಿಬಲ್ ಆಗಲ್ಲ. ಸೊ ಏನು ಮಾಡೋಣ? 5 ಇಂಟು ನೋಡಿ, 5 ಇಂಟು 8 ಇಂಟು 7, 5 ಇಂಟು 8 ಇಂಟು 7. ಸೊ ವ್ಯಾಲ್ಯೂ ಎಷ್ಟು ಬಂತು? 280. ಸೊ 1000 ಡಿವೈಡೆಡ್ ಬೈ 280 ಏನಾಗುತ್ತೆ? 1000 ಡಿವೈಡೆಡ್ ಬೈ 280 ವ್ಯಾಲ್ಯೂ ವಿಲ್ ಬಿ 3.57. ಬಟ್ ನನಗೆ ಫ್ಲೋರ್ ವ್ಯಾಲ್ಯೂ ಬೇಕು, ಸೊ 3 ಮಾತ್ರ ತಗೋಬೇಕಾಗುತ್ತೆ. ನೆಕ್ಸ್ಟ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಅಂತಂದ್ರೇನು? ಫಸ್ಟ್ ಏನು ಕಂಡುಹಿಡಿದ್ವಿ? ಎ ಮತ್ತೆ ಬಿ. ನೆಕ್ಸ್ಟ್ ಬಿ ಮತ್ತೆ ಸಿ. ಇವಾಗ ಎ ಮತ್ತೆ ಸಿ. 15 ಇಂದನೂ ಕೂಡ ಡಿವೈಡ್ ಆಗುವಂಥವು, 35 ಇಂದನೂ ಕೂಡ ಡಿವೈಡ್ ಆಗುವಂಥ ನಂಬರ್ಗಳು ಎಷ್ಟು ಬರ್ತವೆ ಅಂತ. ಫ್ಲೋರ್ ವ್ಯಾಲ್ಯೂ ಆಫ್ 1000 ಡಿವೈಡೆಡ್ ಬೈ ಎಲ್ ಸಿ ಎಮ್ ಆಫ್ 15 ಮತ್ತು 35 ಅನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ 15 ಮತ್ತು 35 ಇದು ಎಲ್ ಸಿ ಎಮ್. 5 3s 15, 5 7s 35. 7 ಮತ್ತು 3 ಒಂದೇ ನಂಬರಿಂದ ಡಿವಿಸಿಬಲ್ ಆಗಲ್ಲ. ಸೊ ಏನು ಮಾಡ್ಬೋದು? 5 ಇಂಟು 3 ಇಂಟು 7, 5 3s 15, 15 7s 105. ಸೊ 1000 ಡಿವೈಡೆಡ್ ಬೈ 105 9.52 ಅಂತ ಬರುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 9 ಮಾತ್ರ ತಗೋಬೇಕು. ಸೊ ಇವಾಗ ಫಸ್ಟ್ ಏನು ಮಾಡಿದ್ವಿ ನಾವು? ಕೇವಲ 15 ಇಂದ ಡಿವೈಡ್ ಆಗುವಂಥವು, ಕೇವಲ 40 ಇಂದ, ನೆಕ್ಸ್ಟ್ ಕೇವಲ 66 ಇಂದ, ನೆಕ್ಸ್ಟ್ 15 ಮತ್ತೆ 40 ಇಂದ ಡಿವೈಡ್ ಆಗುವಂಥವು, 40 ಮತ್ತೆ 35 ಇಂದ, ಮತ್ತೆ 15 ಮತ್ತೆ 35 ಎರಡರಿಂದನೂ ಕೂಡ ಡಿವೈಡ್ ಆಗುವಂಥವು. ಇವಾಗ ಅಷ್ಟು ನಂಬರ್ಗಳು ಬರ್ತವೆ. ಅವೆಂಥವು ಅಂತಂದ್ರೆ ಎ ಬಿ ಸಿ ಅಂತಂದ್ರೆ 15 ಇಂದನೂ ಕೂಡ ಡಿವೈಡ್ ಆಗ್ತವೆ, 40 ಇಂದ ಕೂಡ ಡಿವೈಡ್ ಆಗ್ತವೆ, 35 ಇಂದ ಕೂಡ ಡಿವೈಡ್ ಆಗ್ತವೆ. ಸೊ ಅಂಥವು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ವಿಲ್ ಬಿ ಈಕ್ವಲ್ ಟು ಫ್ಲೋರ್ ವ್ಯಾಲ್ಯೂ ಆಫ್ 1000 ಡಿವೈಡೆಡ್ ಬೈ, ಸೊ ಎಲ್ ಸಿ ಎಮ್ ಅನ್ನು ಕಂಡುಹಿಡ್ರಿ. 15 40 ಮತ್ತು 35ಗೆ, 15 40 ಮತ್ತು 35ಗೆ ಎಲ್ ಸಿ ಎಮ್ ಅನ್ನು. ಸೊ 5 3s 15, 5 7s 35, 5 8s 40. ಈ ಮೂರು ಕೂಡ ಒಂದೇ ನಂಬರಿಂದ ಡಿವಿಸಿಬಲ್ ಆಗಲ್ಲ. ಸೊ 5 ಕ್ರಾಸ್ 3 ಕ್ರಾಸ್ 8 ಕ್ರಾಸ್ 7 ವ್ಯಾಲ್ಯೂ ಏನಾಗುತ್ತೆ? 5 ಇಂಟು 3 ಇಂಟು 8 ಇಂಟು 7 ವ್ಯಾಲ್ಯೂ ವಿಲ್ ಬಿ 840. ಸೊ 1000 ಡಿವೈಡೆಡ್ ಬೈ 840 ಅಂತಂದ್ರೆ ಎಷ್ಟಾಗುತ್ತೆ? 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಬಟ್ ನನಗೆ ಫ್ಲೋರ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ 1 ಅಂತ ಮಾತ್ರ ತಗೋಬೇಕು. ಸೊ ಇವಾಗ ಅಪ್ಲೈ ದ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಸೊ ಇಲ್ಲಿ ಬರೀತೀನಿ ನೋಡಿ, ಅಪ್ಲೈ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಸೊ ಎಕ್ಸ್ಕ್ಲೂಷನ್ ಮತ್ತು ಇನ್ಕ್ಲೂಷನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಎನ್ ಆಫ್ A union B union C will be equal to n of A plus n of B plus n of C minus n of A intersection B minus n of B intersection C minus n of A intersection C plus n of A intersection B intersection C ಅಂತ ಅಂದ್ರೇನು ನೋಡಿ. ಇಲ್ಲಿ ಸಿಂಗಲ್ ಆಗಿರುವಂಥದ್ದನ್ನ ಅಷ್ಟನ್ನು ಕೂಡ ಆ್ಯಡ್ ಮಾಡ್ಬೇಕು. ಎ ಬಿ ಸಿ ಇಂದ ಡಿವೈಡ್ ಆಗೋ, ನೆಕ್ಸ್ಟ್ ಎ ಮತ್ತೆ ಬಿ ಇಂದ, ಬಿ ಮತ್ತೆ ಸಿ ಇಂದ, ಎ ಮತ್ತೆ ಸಿ ಇಂದ ಡಿವೈಡ್ ಆಗುವಂಥದ್ದನ್ನ ಮೈನಸ್ ಮಾಡಬೇಕು. ಕೊನೆದು ಇದೆಯಲ್ಲ 3ರಿಂದನೂ ಡಿವೈಡ್ ಆಗೋದು, ಅದನ್ನ ಆ್ಯಡ್ ಮಾಡಬೇಕು. ಸೊ ವ್ಯಾಲ್ಯೂ ಏನಾಗ್ತವೆ ನಿಮಗೆ?
66 ಪ್ಲಸ್ 25, 66 ಪ್ಲಸ್ 25 ಪ್ಲಸ್ ಇಲ್ಲಿ 28 ಇದೆ, ಸೊ 28 ಮೈನಸ್ ಇಲ್ಲಿ 8 ಮೈನಸ್ 3 ಮೈನಸ್ 9 ಪ್ಲಸ್ 1. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ ಕ್ಯಾಲ್ಕುಲೇಟರಲ್ಲಿ. ಸೊ 66 ಪ್ಲಸ್ 25 ಪ್ಲಸ್ 28 ಮೈನಸ್ 8 ಮೈನಸ್ 3 ಮೈನಸ್ 9 ಪ್ಲಸ್ 1. ಸೊ ವ್ಯಾಲ್ಯೂ ಎಷ್ಟಾಯಿತು 100. ಸೊ ಟೋಟಲ್ ನಮಗೆ 100 ನಂಬರ್ಗಳು ಬರ್ತವೆ, ಇನ್ ವಿಚ್ ಆಲ್ ಆಫ್ ದೆಮ್ ಆರ್ ಡಿವಿಸಿಬಲ್ ಬೈ ಐದರ್ 15, ಐದರ್ 40, ಐದರ್ 35. ಅಂದರೆ ಅಟ್ಲೀಸ್ಟ್ 15 ಇಂದನಾದರೂ ಡಿವೈಡ್ ಆಗ್ತವೆ, 40 ಇಂದನಾದರೂ ಡಿವೈಡ್ ಆಗ್ತವೆ, 35 ಇಂದನಾದ್ರೂ ಕೂಡ ಡಿವೈಡ್ ಆಗ್ತವೆ. ಎಷ್ಟು ನಂಬರ್ಸು? ಟೋಟಲ್ 100 ನಂಬರ್ಸು. ಎಷ್ಟರಲ್ಲಿ? 1000 ನಂಬರ್ಸಲ್ಲಿ. ಸೊ ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ವೈಸ್ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಇದೇ ತರದ ಪ್ರಾಬ್ಲಮ್ಸ್ಗಳು ಇನ್ನೂ ಡಿಫಿಕಲ್ಟ್ ಇರುವಂತದ್ದೆಲ್ಲ ಸಾಲ್ವ್ ಮಾಡಿದ್ದೀನಿ. ಅವೆಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.